ಬಾಬು ಜಗಜೀವನ್ ಭವನ ಸುಮಾರು 2023ರಲ್ಲಿ ಅನುದಾನ ರಿಲೀಸ್ ಆಗಿತ್ತು 2 ಕೋಟಿ. ಈ ಅನುದಾನ ಹಂಗೆ ಪೆಂಡಿಂಗ್ ಇರೋದ್ರಿಂದ ಸರಿಯಾದ ರೀತಿ ಪ್ಲ್ಯಾನ್ ಆಗಿರಲಿಲ್ಲ. ನಿರ್ಮಿತಿಯವರು ಪ್ಲ್ಯಾನ್ನ ಸರಿಯಾಗಿ ಮಾಡಿದಂತೆ ಶಾಸಕರು ಇದನ್ನು ಬದಲಾವಣೆ ಮಾಡಿ ಲ್ಯಾಂಡ್ ಆರ್ಮಿ ಇಲಾಖೆಗೆ ವಹಿಸಿದ್ದಾರೆ. ಈ ಭವನದ ಅಂದಾಜು ಪಟ್ಟಿಯನ್ನು ತಯಾರಿಸಲಿಕ್ಕೆ ಇವತ್ತು ಸಮಾಂತರ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಈ ಯಾವ ರೀತಿ ಮಾಡಬೇಕು, ಇವತ್ತು ಮಾಡ್ರನ್ ಡಿಸೈನ್ ಯಾವ ರೀತಿ ಬಂದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಇವತ್ತು ಸಭೆ ಕರೆದು ಎಲ್ಲರೂ ಕೂಡ ಒಮ್ಮತದ ತೀರ್ಮಾನ ಮಾಡಿ ಬೇಗನೆ ಕಟ್ಟಡದ ಕಾಮಗಾರಿ ಪ್ರಾರಂಭ ಆಗಬೇಕು ಮತ್ತು ಮುಂದೆ ಒಳ್ಳೆಯ ಡಿಸೈನ್ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಏನು ಕೂಡಲೇ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೂ ಸೂಚನೆ ಕೊಡ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಸಹಕರಿಸಲಿಕ್ಕೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇವೆ. ಸಹಕಾರ ಕೊಡಬೇಕು, ಜೊತೆಗೆ MLA ಅವರು ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು. ಈ ಬಿಲ್ಡಿಂಗ್ ಆಗೋವರಿಗೆ ಜವಾಬ್ದಾರಿ ತಗೊಂಡು ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು. ಏನೋ ಹೇಳ್ಬಿಟ್ಟು ಏನೋ ಕೊಡಿಸಿದ್ದೀವಿ ಮಾಡಿದ್ದೀವಿ ಅನ್ನೋ ವಿಚಾರ ಅಲ್ಲ. ಇದು ಒಂದು ಒಳ್ಳೆ ಬಿಲ್ಡಿಂಗ್ ಆಗಬೇಕು. ಈ ಮೈನ್ ರೋಡ್ನಲ್ಲಿ ಇರೋದ್ರಿಂದ ದೊಡ್ಡ ಬಿಲ್ಡಿಂಗ್ ರೀತಿ ಕಂಡು ಒಳ್ಳೆ ಲುಕ್ ಆಗಿರಬೇಕು. ಆ ರೀತಿ ಒಂದು ಸಲಹೆಗಳನ್ನ ನಾವು ಇಂಜಿನಿಯರ್ಗೆ ಕೊಟ್ಟಿದ್ದೀವಿ. ಆ ರೀತಿ ಆಗಬೇಕು. ಹಾಗಾಗಿ ಬೇಕಾದರೆ ನಮಗೆ ಫೋನ್ ಮಾಡಲಿ, ನಮ್ಮ ಸಲಹೆಗಳು ಏನಿದೆ ನಾವು ಕೊಡ್ತೀವಿ. ಒಳ್ಳೆ ಬಿಲ್ಡಿಂಗ್ ಆಗಬೇಕು. ಈ ಮಧ್ಯ ಹೃದಯ ಭಾಗದಲ್ಲಿ ಮಾನ್ಯ ರಾಷ್ಟ್ರ ನಾಯಕರಾದಂಥ ಜಗಜೀವರಾಮ್ ಅವರು ಬಂದಂಥ ಈ ಒಂದು ಸರ್ಕಲ್ನಲ್ಲಿ ಇದೇ ಜಾಗದಲ್ಲಿ ಒಂದು ಮಾನ್ಯ MP ವೆಂಕಟೇಶ್ ಅವರ ಕೊಡುಗೆ ಅವರಿಂದ ಇಲ್ಲಿ ಒಂದು ಜಾಗವನ್ನು ನಮಗೆ ಸಿಕ್ಕಿದೆ. ನಮ್ಮ ಸಮಾಜಕ್ಕೆ ನಾವು ಹೆಮ್ಮೆ ಪಡಬೇಕು. ಅವ್ರ ಫೋಟೋನು ಕೂಡ ನಾವು ಒಂದು ಸಮುದಾಯ ಭವನ ಆದಮೇಲೆ ಹಾಕಳ ಅಂತ ಒಂದು ತೀರ್ಮಾನ ತಗೋಬೇಕು. ನಾವೆಲ್ಲ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಈ ಸಮುದಾಯ ಭವನ ಆಗೋಕ್ಕೆ ತಮ್ಮೆಲ್ಲರೂ ಒಂದು ಜಗಜೀವರಾಮ್ ಸ್ಟ್ಯಾಚು ಕೂಡ ಇಲ್ಲಿ ಆಗಬೇಕಾಗಿದೆ. ಅದನ್ನು MLA ಅವರ ಗಮನಕ್ಕೆ ತಂದು ಅದನ್ನು ಮಾಡಿಸ್ಕೊಡ್ಬೇಕು ಅಂತ ನಾವೆಲ್ಲರೂ MLA ಅವ್ರನ್ನ ಕೇಳ್ಕೊತಾ ಇದ್ದೀವಿ.